ಬಾದಾಮಿ ಬನಶಂಕರಿ ದೇವಾಲಯವು ಬಾದಾಮಿ ಚಾಲುಕ್ಯರ ಕಾಲದ 7ನೇ ಶತಮಾನದ ಪ್ರಸಿದ್ಧ ಶಕ್ತಿಪೀಠವಾಗಿದ್ದು, ವನ ಮತ್ತು ಶಂಕರಿ ಪಾರ್ವತಿ ಪದಗಳಿಂದ ಹೆಸರು ಪಡೆದಿದೆ. ಮೂಲ ವಾಲಯವನ್ನು ಚಾಲುಕ್ಯರು ನಿರ್ಮಿಸಿದರು. ನಂತರ ಪುನರ್ನಿರ್ಮಾಣಗೊಂಡ ಈ ದೇಗುಲದಲ್ಲಿ ಸಿಂಹದ ಮೇಲೆ ಕುಳಿತ ತ್ರಿನೇತ್ರಧಾರಿ 8 ಕೈಗಳ ಬನಶಂಕರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇದು ಭಕ್ತರ ಕುಲದೇವಿ, ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಅವತಾರವಾಗಿದ್ದು, ರಾಹುಕಾಲದ ನಿಂಬೆಹಣ್ಣಿನ ದೀಪ, ಬನದ ಹುಣ್ಣಿಮೆ ಜಾತ್ರೆ ಮತ್ತು ನಾಟಕ ಪ್ರದರ್ಶನಗಳಿಗೆ ಹೆಸರುವಾಸಿಯಾಗಿದೆ. ಇತಿಹಾಸಕಾರರು ಮೂಲ ದೇವಾಲಯವನ್ನು ಕ್ರಿಶಕ 7ನೇ ಶತಮಾನಕ್ಕೆ, ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ, ಕ್ರಿಶಕ 603ರಲ್ಲಿ 1ನೇ ಜಗದೇಕಮಲ್ಲ ಶಿಲಾಶಾಸನಗಳ ಪ್ರಕಾರ ಕಾಲಮಾನಕ್ಕೆ ಸೇರಿದವರೆಂದು ಗುರುತಿಸಿದ್ದಾರೆ. ಅವರು ದೇವಿಯ ವಿಗ್ರಹವನ್ನು ಸ್ಥಾಪಿಸಿದರು. ಪ್ರಸ್ತುತ ನವೀಕರಿಸಿದ ದೇವಾಲಯವನ್ನು 1750ರಲ್ಲಿ ಮರಾಠ ಮುಖ್ಯಸ್ಥ ಪರಶುರಾಮ್ ಅಗಲೆ ನಿರ್ಮಿಸಿದರು.